ಸಂಸಾರ ಮಾಡಲಿಕ್ಕೆ ಹೊರಟಂಥ ವ್ಯಕ್ತಿಗೆ ಏನೇನು ಮಾತುಗಳು ಬೇಕು? ಸತ್ಯಂಬದ, ಧರ್ಮಂಚರ, ಸ್ವಾಧ್ಯಾಯ ಆನ್ಮಾ ಪ್ರಮದ, ಆಚಾರ್ಯಾಯ ಪ್ರಿಯಂ ಧನಂ ಆಹೃತ್ಯ ಪ್ರಜಾತಂತುಂ ವ್ಯವತ್ಸೇತ್ಸಿ. ನೀವು ಎಲ್ಲಾದರೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋದರೆ ಯಾವುದೋ ಒಂದು ಸಾಮಾನು ಮನೆಗೆ ತರಬೇಕು ಅಂತಂದ್ರೆ ನೀವೇನು ಕಣ್ಣು ಮುಚ್ಚಿ ದುಡ್ಡು ಕೊಟ್ಟು ತೊಗೊಂಬರ್ತೀರಾ? ಇಲ್ಲ. ಒಂದು ಸೀರೆ ತೊಗೊಳ್ಳೋದಿರ್ತದೆ, ಎಷ್ಟು ಕೆಳಗಿಳಿಸಿರ್ತೀರಿ? 100, 200, 300 ಇಷ್ಟಾಗಿ ಮುಂದಿನ ವಾರ ಬರ್ತೀನಿ, ಅಷ್ಟು ಸರಿ ಇಲ್ಲ ಪಾಪ ಮತ್ತೆ ಅಷ್ಟು ಏರಿಸ್ಬೇಕಲ್ಲ. ಒಂದು ಮನೆಗೆ ತರಬೇಕು ಅಂದರೆ ಇಷ್ಟು ನೀವು ನೋಡ್ತೀರಿ ಅಂತಂದಮೇಲೆ, ಹಾಗಾದ್ರೆ ನಮ್ಮ ಮನೆಗೆ ಒಬ್ಬ ವ್ಯಕ್ತಿ, ಒಂದು ಕೂಸು, ಒಂದು ಮಗು ನಮ್ಮ ಮನೆಗೆ ಹುಟ್ಟುತ್ತದೆ ಅಂತಂದರೆ ಆ ಒಂದು ಪದಾರ್ಥವನ್ನು ನಮ್ಮ ಮನೆಗೆ ಎಂತಹ ಪದಾರ್ಥ ಇರಬೇಕು ಅಂತ ಅನ್ನೋದನ್ನು ಮದುವೆ ಆದಾಗ ವಿಚಾರ ಮಾಡಬೇಕು. ನಾನು ಎಂಥ ಮಕ್ಕಳನ್ನ ಹಡಿಬೇಕು ಅಂತ. ಒಂದು ಕನ್ಯೆಯನ್ನು ನಮ್ಮ ಮನೆಗೆ ತರಬೇಕಾದ್ರೆ ಕಣ್ಣು ಮುಚ್ಚಿ ತರುವುದಲ್ಲ, 3 ತಲೆಮಾರು ನೋಡಬೇಕು ಅಂತ ಹೇಳಿ. 3 ತಲೆಮಾರು. ಇಂತಹ ಪ್ರಪೌತ್ರೀಂ, ಇಂತಹ ಪೌತ್ರೀಂ, ಇಂಥವನ ಪುತ್ರೀಂ, ಇಂಥವಳ ಹೆಸರು, ಅವಳನ್ನು ನಮ್ಮನೆ ಕರ್ಕೊಂಬರ್ತಾರೆ ಅಂತ 3 ತಿಂಗಳು ಮೊದಲು ಅನೌನ್ಸ್ಮೆಂಟ್ ಮಾಡಬೇಕು. ಎಲ್ಲರನ್ನು ಕರೆದು 3 ತಿಂಗಳ ಮೊದಲು ಅನೌನ್ಸ್ಮೆಂಟ್ ಆದಮೇಲೆ ಯಾರಾದರೂ ಬಂದು ನಿಮಗೆ ಹೇಳ್ತಾರೆ, ಇವರು ಸರಿ ಇದ್ದಾರೆ, ಇವ್ರು ರಾಜ್ಯ ಸರಿ ಇದ್ದಿದ್ದಿಲ್ಲ, ಅವ್ರ ರಾಜ್ಯ ಸರಿ ಇದ್ದಿದ್ದಿಲ್ಲ. ಹಾಂ, ಅಂದರೆ ತಂದೆ ತಾಯಿಗಳು ಒಳ್ಳೆಯವರು ಇರ್ತಾರೆ, ಮಕ್ಕಳು ಏನಿರ್ತಾರೋ ಗೊತ್ತಿಲ್ಲ. ತಂದೆ ತಾಯಿಗಳು ಪುರಾಣಕ್ಕೆ ಬರ್ತಿರ್ತಾರೆ, ಮಕ್ಕಳು ಇನ್ನೊಬ್ಬರು ಪ್ರಾಣ ತಿಂತಿರ್ತಾರೆ. ಅವ್ರದ್ದು ನಮ್ಮ ಸ್ವಭಾವ ಗೊತ್ತಿಲ್ಲ. ತಂದೆ ತಾಯಿಗಳು ಒಳ್ಳೆಯವರು ಅಂತ ತಿಳ್ಕೊಂಡು ನಾವು ಮದುವೆ ಮಾಡ್ತೇವೆ. ಮಕ್ಕಳದು ಬೇರೆ ಇರ್ತಕ್ಕ. ಮಕ್ಕಳಿಗೆ ತಂದೆ ತಾಯಿಗಳ ಸ್ವಭಾವ ಬಂದಿರಂಗಿಲ್ಲ, ತಾತ ಮುತ್ತಾತನ ಸ್ವಭಾವ ಬಂದಿರ್ತದೆ. ನಮಗೇನು ಗೊತ್ತು? ನಾವು ತಂದೆ ತಾಯಿಗಳನ್ನು ನೋಡಿ ಕನ್ಯಾ ಮದುವೆ ಅದೀವಿ ಅಥವಾ ವರನ ಮದುವೆ ಅದೀವಿ. ಆದ್ರೆ ಇದ್ದದ್ದು ಅವರು ಅಜ್ಜ ಅಜ್ಜಿನ ಬಂದಿದ್ರೆ 3 ತಲೆಮಾರದ ಸ್ವಭಾವಗಳು ಬರ್ತವೆ ಅಂತಂದಮೇಲೆ 3 ತಲೆಮಾರುಗಳವರೆಗೆ ಇವರು ಹೆಂಗಿದ್ರು ಅಂತ ವಿಚಾರ ಮಾಡಿ ಆಮೇಲೆ ವರ ಮತ್ತು ಕನ್ಯೆಯನ್ನು ಮದುವೆ ಆಗಬೇಕು ಅಂತ ಯಾರು ಫೇಸ್ಬುಕ್ ಪ್ರಪಂಚದೊಳಗೆ ನನ್ನ ಮಾತು ಯಾರಿಗೂ ಅರ್ಥ ಹಂಗೂ ಇಲ್ಲ. ಉಳಿದೆಲ್ಲ ವಿಷಯದೊಳಗೆ ಕೇರ್ಫುಲ್ ಆಗಿರ್ತಾರೆ. ಮತ್ತು ಒಂದು ಟಿ ವಿ ತರಬೇಕು, ಒಂದು ಟೇಪ್ ರೆಕಾರ್ಡ್ ತರಬೇಕು, ಒಂದು ಮೊಬೈಲ್ ತರಬೇಕು, ಆರಿಸಿ ಈ ಅಂಗಡಿ ಆ ಅಂಗಡಿ ಈ ಅಂಗಡಿ ತಿರುಗಾಡಿ ಒಂದು ಸಾಮಾನು ಮನೆಗೆ ತರಬೇಕಾಗಿತ್ತು ಅಂದರೆ ಇಷ್ಟು ಕಷ್ಟಪಡ್ತಾನೆ. ಆದ್ರೆ ಒಂದು ಕನ್ಯಾನ ಮನೆಗೆ ತರಬೇಕು ಅಂತಂದರೆ ಏನು ಕಷ್ಟಪಡೋದು. ಅವ ಕರ್ಕೊಂಬಂದ, ಇವರು ಕರ್ಕೊಂಡು ಮುಗಿದೆ. ಮನೆ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಂಗಾರೆ ಅವನು ಹಂಗೆ ಮಾಡಬೇಕಾಗಿತ್ತು, ಅವಳು ಹಂಗೆ ಮಾಡಬೇಕಾಗಿತ್ತು ಅಂದರೆ ಅವಳು ಸಂಸಾರಕ್ಕೆ ಕಾಲಿಡೋಕ್ಕಿಂತ ಮೊದಲೇಕ್ಕೆ ಸಂಸ್ಕಾರಗಳ ಬೇಕು. ಸಂಸ್ಕಾರಗಳ ಬೇಕಾಗಿತ್ತು ಅಂದರೆ ಗುರುಕುಲ ಬೇಕು. ಇವತ್ತು ಎಲ್ಲರೂ ಗುರುಕುಲಕ್ಕೆ ಹೋದ್ರೆ ನಡೆಯೋದಿಲ್ಲ, ನನಗೂ ಗೊತ್ತಿದೆ. ಕನಿಷ್ಠ ಪಕ್ಷಕ್ಕೆ ವೆಕೇಷನ್ದೊಳಗೆ ಈಗೇನು ಏಪ್ರಿಲ್ ಮೇದೊಳಗೆ ರಜೆ, ಇದಕ್ಕೂ ಹೊಸ ಕೋರ್ಸ್ಗಳನ್ನು ಹಚ್ಚೋಕ್ಕಿಂತಲೂ ಈ 2 ತಿಂಗಳದೊಳಗೆ ಸುಳಾದಿಗಳನ್ನು, ದಾಸರ ಪದಗಳನ್ನು, ತುಳಸಿ ಪೂಜಾದಿಗಳನ್ನು ಹೆಂಗೆ ನಾವು ಅಡುಗೆ ಕಲಿಬೇಕು ಏನೂ ಗೊತ್ತಿಲ್ಲ. ಎಂದು ಅಡುಗೆ ಕಲ್ತಿರಂಗಿಲ್ಲ. ಅನ್ನ ಹುಳಿ ಅಂದ್ರೆ ಗೊತ್ತಿಲ್ಲ, ಉಪ್ಪಿಟ್ಟ ಅಂದ್ರೆ ಗೊತ್ತಿಲ್ಲ. ಮೊದಲು ರವೆ ಹಾಕಿ ಆಮೇಲೆ ನೀರು ಹಾಕೋರು. ಉಪ್ಪಿಟ್ಟ ಅಂತ ಹೆಸರು, ಉಪ್ಪು ಹಿಟ್ಟ ನಡಿ, ಇಷ್ಟು ಉಪ್ಪ ಇಷ್ಟು ರವೆ ಹಾಕೋ. ಅವ ಗಂಡ ಜನ್ಮದಾಗ ಉಪ್ಪಿಟ್ಟ ಅಂದ್ರೆ ಅವ್ನು ತಲೆ ತಿರುಗ್ತಿರ್ಬೇಕು. ಅವನಿಗೆ ಗೊತ್ತೇ ಇಲ್ಲ, ಕಲಿಯಂಗೇ ಇಲ್ಲ, ಏನೂ ಬರೋಂಗಿಲ್ಲ. ಬಂದು ಕೊಳ್ಳೆ ಹೋಟೆಲಿಗೆ ಹೋಗೋದು. 2 ಗಂಡ ಹೆಂಡ್ತಿ. ನಾನು ಅಡುಗೆ ಕಲಿಯೋ ತನಕ ಕರ್ಕೊಂಡು ಹೋಗ್ತೀನಿ, ಕೊನೆ ತನಕ ಹೋಟೆಲ್. ಇವ್ರು ಅವ್ವ ಅಪ್ಪನೇ ದಿನ ಹೋಟೆಲ್ಗೆ ಹೋಗ್ತಾರಂದ್ರೆ ಅವ್ರ ಮಗ ಬಿಡ್ತಾನೆ ಹೋಟೆಲ್ನೊಳಗೆ ಮನೆ ಮಾಡ್ಕೊಳ್ಳೋ. ನಾನು ಇದು ನಿಮ್ಮ ಹಾಸ್ಯ ಇರಬಹುದು, ಬಟ್ ನಮ್ಮ ಭಾರತೀಯದ ದುರಂತ ನಿಮಗೆ ಹೇಳಲಿಕ್ಕತ್ತೀನಿ ನಾನು. ಯಾಕೆ ವೆಕೇಷನ್ದೊಳಗೆ ಇವರು ಹೆಣ್ಮಕ್ಳು ಅಡುಗೆ ಕಲಿಬೇಕಾದ ಅದು ಕೋರ್ಸ್ ಅಲ್ಲ. ಪ್ರೀತಿಯಿಂದ ನಾವು ಅಡುಗೆ ಮಾಡಿ ಹಾಕಿದ್ರೆ ಎಷ್ಟು ಸಂತೋಷ ಪಡ್ತಾರೆ. ಮನೆಯೊಳಗೆ ಅನ್ಯೋನ್ಯತೆ ಬರೋದೇನೋ ಊಟದಿಂದ. ಹಸದು ಬಂದಿರ್ತಾನೆ ಗಂಡ, ಮಾಡಿ ಹಾಕ್ಲಿಕ್ಕೆ ಇವಳಿಗೆ ಬರುವುದಿಲ್ಲ, ಶುರು ಆಯಿತು ಜಗಳ. ಅನ್ಯೋನ್ಯತೆ ಬರಲಿಕ್ಕಾಗಿ ನಾನು ಎಷ್ಟು ಕಡೆಗೆ ನೋಡೀನಿ. ಅನ್ಯೋನ್ಯತೆ ಬರಬೇಕಾದರೆ ನೋಡಿರಿ, ಮನೆಯಲ್ಲಿ ಹೆಣ್ಮಕ್ಳು ಚೆಂದಾಗಿ ಅಡುಗೆ ಊಟ ಟಿಫಿನ್ ಚೆಂದಾಗಿ ಮಾಡಿ ಹಾಕಬೇಕು. ನೀವು ಎಲ್ಲೋ ಒಂದು ಹರಿದ್ವಾರಕ್ಕೆ ಹೋಗ್ತೀರಿ, ದ್ವಾರಕಕ್ಕೆ ಹೋಗ್ತೀರಿ,
ಹಸಿವಾಗಿರ್ತದೆ, ಒದ್ದಾಡ್ತಿರ್ತೀರಿ, ಯಾರೋ ಒಬ್ಬರು ಕರೆದು ಒಂದು ತುತ್ತು ಅನ್ನ ಕೊಟ್ಟರು ಅವ್ರ ಮೇಲೆ ಎಷ್ಟು ಅಭಿಮಾನ ಆಗ್ತದೆ ನಿಮ್ಗೆ. ಯಾರೋ ಒಂದು ಲೋಟ ನೀರು ಕೊಟ್ಟರು ಆನಂದ ಆಗ್ತದೆ ಇಲ್ಲೋ? ಹಂಗೆ ಹೊರಗಡೆಗೆಲ್ಲ ದುಡಿದು ಬಂದು ಮನೆಯಲ್ಲಿ ಬಂದಾಕ್ಷಣ ಕುಡಿಲಿಕ್ಕೋ ತಿನ್ನಲಿಕ್ಕೋ ಉಳ್ಳಿಕ್ಕೋ ಹೆಣತಿ ಕೊಟ್ಟಲು ಅಂತಂದರೆ ಅನ್ನೋನ್ನತ ಬೆಳೀತದೆ. ಏನೂ ಮಾಡಿರಂಗಿಲ್ಲ, ಒದ್ದಾಡ್ತಿರ್ತಾನೆ. ಇಲ್ಲೇ ಬಾಜುಕ್ಕೆ ಹೋಟೆಲ್ ಅದಲ್ಲ ನೋಡ್ರಿ, ಹೋಟೆಲ್ದೊಳಗೆ ನಿಮಗೆ ಯಾರಾದರೂ ಪ್ರೀತಿಯಿಂದ ಕುಡಿಸ್ತಾರಾ? ಪ್ರೀತಿಯಿಂದ ತಿನ್ನಿಸ್ತಾರಾ? ಶುದ್ಧವಾದದ್ದನ್ನು ಕೊಡ್ತಾರಾ? ಏನು ಕೊಡ್ತಾರೆ? ಏನು ಕೊಡೋದಿಲ್ಲ, ಎಲ್ಲ ಕಮರ್ಷಿಯಲ್. ಈಗ ನಮ್ಮ ಬುದ್ಧಿ ಮನಸ್ಸೆಲ್ಲ ಕಮರ್ಷಿಯಲ್. ಸೊ ಈ ದೃಷ್ಟಿಯೊಳಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲೇಬೇಕು. ಕೈಮೀರಿ ಹೋದ ಮಾತಿಗೆ ಮರುಗಬಾರದು. ತಂದೆ ತಾಯಿ ಮಾತು ಕೆಳದ ಮಕ್ಕಳಿರಲೇಬಾರದು. ಬಂಧು ಬಳಗದಲ್ಲಿ ಜಗಳವಾಡಬಾರದು. ನಡತೆಹೀನಳಾಗಿ ಹೆಣ್ಣು ಬಾಳಬಾರದು. ಇದೆಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ ಅದೆಲ್ಲ ಮಾಡಿಕೊಂಡು ಸಂಸ್ಕಾರ, ಹೆಣ್ಮಕ್ಳಿಗೂ ಸಂಸ್ಕಾರ ಇದೆ, ಗಂಡಸರಿಗೂ ಸಂಸ್ಕಾರ. ಹೆಣ್ಮಕ್ಳಿಗೆ ಗುರುಕುಲ ಪದ್ಧತಿ, ಗುರುಕುಲಕ್ಕೆ ಕಳಿಸೋ ಕಾಣಿಲ್ಲ, ತಾಯಿನೇ ಗುರು. ತಾನು ಏನೋ ಮನೆಯ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ಅಡಿಗೆ ಊಟಗಳು ಏನಿರ್ತೋ ಅದನ್ನೆಲ್ಲ ಕಲಿಸ್ಬೇಕು, ತಯಾರು ಮಾಡಬೇಕು. ಇವಳು ಅತ್ತೆ ಮನೆಗೆ ಹೋದಾಗ ಅವಳು ಸಂತೋಷ ಪಡಬೇಕು. ನೋಡಿ ಎಷ್ಟು ಧಾರ್ಮಿಕ ಇದ್ದಾಳೆ ನಮ್ಮ ಸೊಸೆ ಅಂತ ಹೇಳ್ಕೊತ ಹೋಗ್ತಾಳೆ. ದೊಡ್ಡ ದೊಡ್ಡ ಮನೆಗೆ ನಾನು ಹೋಗಿದ್ದೆ ಬೆಂಗಳೂರೊಳಗೆ. ಹೋದರೆ ಅತ್ತಿ ಊಟಕ್ಕೆಲ್ಲ ಹಾಕಿದ್ರು, ಸೊಸೆ ಆಫೀಸ್ನಿಂದ ಬಂದು ಬಾಗಲ ಹಾಕ್ಕೊಂಡಾಗ ತಿರುಗಿ ಬರಲೇ ಇಲ್ಲ. ಬ್ರಾಹ್ಮಣರಿಗೆ ನಮಸ್ಕಾರ ಇಲ್ಲ, ಎಂಜಲು ಗೋಮ ಇಲ್ಲ, ಒಂದು ಎರಡು ಮಾತಿಲ್ಲ. ಹೋದೆ ಆ ಅತ್ತಿ ಕಣ್ಣ ನೀರಿಟ್ಟು, ನೋಡ್ರಿ ನಮ್ಮ ಮನೆಗೆ ಹಿಂಗಾಗಿದೆ. ನೀವು ನಿಮ್ಮ ಮಗಳಿಗೆ ಹಿಂಗೆ ನೀವು ತಯಾರು ಮಾಡದೇ ಇದ್ದರೆ ನಿಮ್ಮ ಮನೆಗೇನು ಬರ್ತಾಳಲ್ಲ ಅವ್ರಿಗೆ ತಯಾರು ಮಾಡದೇ ಇದ್ದರೆ ನಿಮಗೆ ಅನುಭವ ಬರ್ತದೆ. ನಮ್ಮ ಮಗಳನ್ನ ತಯಾರು ಮಾಡದೇ ಇದ್ದದ್ದಕ್ಕೆ ಅವ್ರಿಗೆ ಎಷ್ಟು ಕಷ್ಟ ಆಯಿತು ಅಂತ ಗೊತ್ತು. ಇದೆಲ್ಲ ಅನ್ಯೋನ್ಯತೆಗೆ ಕಾರಣ. ಅನ್ಯೋನ್ಯತೆ ಇದು ಅವಿಭಕ್ತ ಕುಟುಂಬಕ್ಕೆ ಕಾರಣವಾದದ್ದು. ರಾಮಾಯಣದ ಮೂಲ ಉದ್ದೇಶ ಹೇಳ್ತಾ ಇದ್ದೆ. ಅದಕ್ಕೆ ರಾಮ ಏನು ಮಾಡಿದ? ಮೊಟ್ಟ ಮೊದಲು ನಾವು ಜೀವನಕ್ಕೆ ಕಾಲಿಡೋಕ್ಕಿಂತ ಮೊದಲಕ್ಕೆ ಗುರುಕುಲಕ್ಕೆ ಕಾಲಿಡೋದು. ಗುರುಕುಲದಲ್ಲಿ ನಾವು ಕಾಲಿಟ್ಟರೆ 2-3 ಕಾರಣಗಳಿವೆ. ಒಂದು ಕಾರಣ, ನಾವೇನು ವಿದ್ಯಾ ಸಂಪಾದನೆ ಮಾಡ್ತೇವೆ, ವಿದ್ಯಾ ಸಂಪಾದನೆ 500 ರೂಪಾಯಿ ಒಂದು ಖೋಟಾ ನೋಟ, ಒಂದು ಒರಿಜಿನಲ್ ಇರ್ತದೆ. ನೋಡಲಿಕ್ಕೆ ಎರಡೂ ಒಂದೇ ಇರ್ತದೆ, ಆದ್ರೆ ಒಂದು ಒರಿಜಿನಲ್ ಇರ್ತದೆ, ಒಂದು ಹಂಗೆ ನಾವು ಏನು ಮನೆಯೊಳಗೆ ಓದ್ತೀವಿ, ಅಧ್ಯಯನ ಮಾಡ್ತೀವಿ, ಅದು ಖೋಟಾ ನೋಟ, ಅದು ವಿದ್ಯೆ. ಅದು ನಡೆಯಂಗಿಲ್ಲ, ಅದು ಚಾಲ್ತಿಯೊಳಗೆ ಬರಂಗಿಲ್ಲ, ಅದರಿಂದ ಮೋಕ್ಷ ಆಗೋದಿಲ್ಲ. ಗುರುಗಳು ಏನು ಪ್ರಸನ್ನರಾಗಿ ಎದ್ದದ್ಯಾತ್ ಸುಪ್ರಸನ್ನಸ್ಸ, ಗುರುಗಳು ಏನು ಕೊಡ್ತಾರೆ ಅದು ಪವರ್ಫುಲ್ ಇರ್ತದೆ. ನಾನು ನಿನ್ನ ಮಂತ್ರಾಕ್ಷತೆ ದೃಷ್ಟಾಂತ ಕೊಟ್ಟಿನಿ. ನೀವೇ ಮನೆಯಾಗ ಮಂತ್ರಾಕ್ಷತೆ ಮಾಡ್ಕೊಳ್ಳಿಕ್ಕೆ ಬರ್ತದೆ, ಆದರೂ ಸ್ವಾಮಿಗಳ ಕಡೆಯಿಂದ ಯಾಕೆ ತಗೋತೀವಿ? ಆ ಮಂತ್ರಾಕ್ಷತೆಗೆ ಮಹತ್ವ ಇರ್ತದೆ, ಮಂತ್ರಾಕ್ಷತೆಯೊಳಗೆ ಸಾಮರ್ಥ್ಯ ಇರ್ತದೆ. ಹಂಗೆ ನಾವು ಓದಿದ ವಿದ್ಯಾಕ್ಕಿಂತಲೂ ಗುರುಗಳಿಂದ ಬಂದಂತಹ ವಿದ್ಯೆ ಏನಿದೆ ಅದಕ್ಕೆ ಸಾಮರ್ಥ್ಯ. ಅದಕ್ಕೆ ಗುರೂಪದೇಶೇನ ಮಂತ್ರ ಸಾಮರ್ಥ್ಯಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಗುರೂಪದೇಶೇನ ಮಂತ್ರ ಸಾಮರ್ಥ್ಯಂ ಅಂತ, ಗುರುಗಳ ಉಪದೇಶ ಬೇಕು. ಅಲ್ಲಿ ಹೋದ ಕೂಡಲೇ ನಮಗೆ ಅವ್ರು ಮಾಡೋದೇನು ಅಂದರೆ ಮಂತ್ರ ಕಲಿಸ್. ಹಿಂದಕ್ಕಿಂದ ಕಾಲು ಗುರುಕುಲ ಮುಗೀತು, ಹೌದಾ? ಕಂಪ್ನಿಗಳು ಸ್ಟಾರ್ಟ್ ಆದವು, ಮಂತ್ರ ಜಗತ್ತು ಕಡಿಮೆ ಆಗ್ತಾ ಬಂತು, ಯಂತ್ರ ಜಗತ್ತು ಸ್ಟಾರ್ಟ್ ಆಯಿತು. ಇವತ್ತು 2,000 ಕಿಲೋಮೀಟ್ರ್ ದೂರದಿಂದ ಮಾತಾಡ್ತಿದ್ರು. ಹಿಂದಕ್ಕೆ 2,000 ಕಿಲೋಮೀಟ್ರ್ ದೂರದ ದೃಶ್ಯವನ್ನು ನೋಡ್ತಾ ಇದ್ದರು. ಆ ಕಾಲಕ್ಕೆ ನೋಡ್ತಾ ಇದ್ರು ಇಲ್ಲ? ಅದೆಲ್ಲ ಘಟನೆಗಳವ. ಕುಂತಿ ಕುರುಕ್ಷೇತ್ರಕ್ಕೆ ಬರೋ ಮುಂದೆ ಕಾಲು ನಿಸ್ತವ, ನಡಿಲಿಕ್ಕೆ ಆಗೋದಿಲ್ಲ ಅಂತಂದಾಗ ಮನೋವೇಗದಿಂದ ಕರ್ಕೊಂಬರ್ತಾರೆ ಕುಂತಿನ ಹಸ್ತಿನಾಪುರಕ್ಕೆ. ಮನೋಯೋಗ. ಪರೀಕ್ಷಿತ ರಾಜನಿಗೆ ಶಾಪ ಆದರೆ ಗೌರಮುಖ ಲೇಟ್ ಆಗ್ತದಂತ ಅನ್ನೋದಕ್ಕಾಗಿ ತನ್ನ ಯೋಗ ಸಾಮರ್ಥ್ಯದಿಂದ 2 ಮಿನಿಟ್ನೊಳಗೆ ಹಸ್ತಿನಾಪುರಕ್ಕೆ ಬರ್ತಾನೆ. ಇದೆಲ್ಲ ಆಶ್ಚರ್ಯ ನಿಮಗೆ ಆಗ್ತದೆ. ಇದು ಹೆಂಗೆ ಸಾಮರ್ಥ್ಯ? ಹೌದು, ಯಂತ್ರ ಜಗತ್ತಿನೊಳಗೆ ಇವತ್ತು ನಾವು ಇದ್ದೀವಿ, ಹಾಗೆ ಇದ್ದೀವಿ. ಬಾಂಬೆ ಬಿಟ್ಟರೆ ಬೆಂಗಳೂರೊಳಗೆ 1 ತಾಸು ನಾವು ಬರ್ತೀವಿ.
ಟ್ರೈನ್ನೊಳಗೆ ಬಂದ್ರೆ 24 ತಾಸು ತೊಗೋತೀವಿ, ಆದರೆ ಯಂತ್ರದಿಂದ ಬಂದರೆ 1 ತಾಸು ಬರ್ತೀವಿ. ಇವತ್ತು 2,000 ಕಿಲೋಮೀಟ್ರ್ ಕೇಳ್ತೀವಿ ಮೊಬೈಲ್ನಿಂದ, 2,000 ಕಿಲೋಮೀಟ್ರ್ ದೂರದಲ್ಲಿದ್ದವ್ರು ನೋಡ್ತೀವಿ ಸ್ಕೈಪ್ನೊಳಗೆ, ವಿಡಿಯೋದೊಳಗೆ. ಸೊ ನಾವು ಇವತ್ತೇನು ಯಂತ್ರ ಜಗತ್ತೊಳಗೆ ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಆಗ ಮಂತ್ರ ಜಗತ್ತೊಳಗೆ ಮಾಡ್ತೀವಿ. ಮಂತ್ರದಿಂದ ಸಿದ್ಧಿ ಮಾಡ್ತೀವಿ. ವ್ಯತ್ಯಾಸ ಏನು ಗೊತ್ತದೇನು? ನೀವು ಟಿ ವಿ ನೋಡೋ ಮುಂದೆ ಕರೆಂಟ್ ಹೋಯ್ತು ಅಂದ್ರೆ ಗೋವಿಂದ. ಕ್ರಿಕೆಟ್ ಬಂದ, ಅವ ಬಾಲ್ ಹಾಕಿರ್ತಾನೆ, ಬ್ಯಾಟ್ ಹೊಡೆದಿರ್ತಾನೆ, ಕರೆಂಟ್ ಹೋಗ್ಬಿಡ್ತಾವೆ, 6 ಹೊಡೋದು, ಔಟ್ ಆದವು, ಏನೂ ಗೊತ್ತಾಗಲಿಲ್ಲ ನಿಮಗೆ. ಆದರೆ ಮಂತ್ರ ಜಗತ್ತೊಳಗೆ ಕರೆಂಟ್ ಹೋಗೋ ಪ್ರಸಂಗಿಲ್ಲ. ಸಂಜೆಯ 24 ತಾಸು ಕಾಮೆಂಟ್ರಿ ಕೊಡ್ತಿದ್ದ, ಲೈವ್ ಕಾಮೆಂಟ್ರಿ ಇತ್ತು. ಈ ಕ್ರಿಕೆಟ್ದೊಳಗೆ ಬಾಲು ಬ್ಯಾಟು ತೋರಿಸೋ ಮುಂದೆ ಫೀಲ್ಡಿಂಗ್ ಕ್ಯಾರಿಯರ್ ನಿಂತಾರೆ ಗೊತ್ತಾಗಿಲ್ಲ. ಆದರೆ ಇಡೀ ಮಹಾಭಾರತದೊಳಗೆ ಯಾರ್ಯಾರು ಮಾತಾಡ್ತಿದ್ರು, ಯಾರ್ಯಾರು ನಡೀತಿದ್ರು, ಏನೇನು ಮಾಡ್ತಿದ್ರು, ಹೆಜ್ಜೆ ಹೆಜ್ಜೆಯನ್ನು ಅವನು ನೋಡಿ ಧೃತರಾಷ್ಟ್ರಿಗೆ ಹೇಳ್ತಿದ್ದ. ಅಲ್ಲೂ ಕಾಮೆಂಟ್ರಿ ಆಗಿದೆ, ಲೈವ್ ಟೆಲಿಕಾಸ್ಟ್ ಆಗಿದೆ, ಎಲ್ಲ ಆಗಿದೆ. ಇದೆಲ್ಲ ಏನು? ಮಂತ್ರ ಜಗತ್ತು. 18 ಸಿದ್ಧಿಯೊಳಗೆ ಮಂತ್ರ ಜಗತ್ತು ಇದೆ. ಇವತ್ತು ನಾವು ಕಣ್ಣಿನಿಂದ ಸಾಧಿಸಬಹುದು, ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಉದಯಿಸುವ ಸೂರ್ಯನನ್ನು ನೋಡ್ತಾ ಸೂರ್ಯಾಂತರ್ಗತ ಒಂದು ಮಂತ್ರವನ್ನು ಜಪ ಮಾಡಿದರೆ ಅಷ್ಟು ದೂರದಲ್ಲಿ ನೋಡ್ತಕ್ಕಂಥ ಶಕ್ತಿ ಬರ್ತದೆ. ಇದಕ್ಕೆ ದೂರದರ್ಶನ ಅಂತಂತಾರೆ. ಗುರುಕುಲದೊಳಗಿದ್ದಾಗ ಅದಕ್ಕೆ ಹಸಿವೆ ಆಗದೇ ಇದ್ದಂಗೆ ಶಸ್ತ್ರ, ಒಂದು ಹುಲ್ಲಿನ ಕಡ್ಡಿ ತಗೊಂಡು ಅದನ್ನು ಒಂದು ಶಸ್ತ್ರ ಮಾಡ್ತಿದ್ರು, ಮಂತ್ರ ಹೇಳ್ತಿದ್ರು, ಸಿದ್ಧಿ ಆಗ್ತಿತ್ತು. ಇದೆಲ್ಲ ಮಂತ್ರ ಜಗತ್ತೊಳಗೆ ವಿಚಿತ್ರ. ನಾನು ಒಂದು ಟಿ ವಿನಲ್ಲಿ ಒಂದು ದೃಶ್ಯ ನೋಡಿದೆ, ಮಧ್ಯಾಹ್ನ ಏನೋ ಒಂದು ಮಿಕ್ಸರ್ ಏನೋ ಇತ್ತು. ಅದರೊಳಗೆ 4 ತಿಂಗಳ 6 ತಿಂಗಳ ಮಕ್ಕಳು ಈಜಾಡ್ತಿದ್ದು. 1 ವರ್ಷ 1.5 ವರ್ಷ ಮಕ್ಕಳು ಈಜಾಡ್ತಿದ್ದು. ತಂದೆ ತಾಯಿಗಳು ಸ್ವತಃ 1 ವರ್ಷ 6 ತಿಂಗಳ 1.5 ವರ್ಷದ ಮಕ್ಕಳನ್ನು ನೀರೊಳಗೆ ಬಿಡ್ತಿದ್ರು. ಅವು ಈಜ್ಕೋತ ಬರ್ತಿದ್ದು. ಇವತ್ತು 80 ವರ್ಷ ಆದರೂ ನಮಗೆ ಈಜ್ಲಿಕ್ಕೆ ಬರೋಂಗಿಲ್ಲ. ನೀರೊಳಗೆ ಹೋದಂಗೆ ಬರೋಂಗಿಲ್ಲ. ಗೋವಿಂದ ಜಲಸಮಾಧಿ. 8 ತಿಂಗಳು ಕೂಸ್ಗಳು. ಯಾಕೆಂದರೆ ಅವರು ಹೇಳ್ತಾರೆ, ನಾವು ಇಷ್ಟು ಸಣ್ಣ ಮಕ್ಕಳಿರುವಾಗ ಈಜು ಕಲಿಸ್ತೀವಿ ಅಂದರೆ ಈಜ್ತಾವ, ಮುಂದೆ ಈಜಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಾಗೇ ನಮ್ಮ ಕಾಲಕ್ಕೆ ಸಣ್ಣ ಕೂಸಿದಾಗ ಪ್ರಾಣಾಯಾಮ ಕಲಿಸೋದು, ಯೋಗ ಕಲಿಸೋದು, ಧ್ಯಾನ ಕಲಿಸೋದು, ಯೋಗ ಸಿದ್ಧಿಯನ್ನು ಸಂಪಾದನೆ ಮಾಡುವ ಪದ್ಧತಿಗಳು ಇವೇ ನಮಗಿದ್ದು. ಇವು ಇಂಗ್ಲೀಷ್ ಏನು ಗದ್ದಲು ಇದ್ದಿದ್ದಿಲ್ಲ ಬೆಳಕ್ಕೆ. ಬರೀ ಇದೇ ನಾನು ಯೋಗ ಸಿದ್ಧಿ ಹೆಂಗೆ ಮಾಡ್ಕೊಳ್ಬೇಕು, ನಾನು ಹೆಂಗೆ ಮಾಡಬೇಕು ಇವೆಲ್ಲ. ಅದರೊಳಗೆ ತಜ್ಞರು ಶಾಪ ಕೊಡೋದು ಇವೆಲ್ಲ ಮಾಡ್ತಿದ್ರು. ನೀವು ಫೇಸ್ಬುಕ್ನೊಳಗೆ ಒಬ್ಬರು ಮುಖ ತೊಗೊಂಡು ಮುದುಕರನ್ನ ಮಾಡ್ಬೋದು, ತರುಣರನ್ನ ಮಾಡ್ಬೋದು, ಮಂಗ್ಯಾನ ಮಾಡ್ಬೋದು, ಹಂದಿ ಮಾಡ್ಬೋದು, ನಾಯಿನ ಮಾಡ್ಬೋದು, ಮಾಡ್ತಾರೆ. ಇವತ್ತು ಒಬ್ಬ ಸೊಸಿ ತನ್ನ ಅತ್ತಿ ಮುಖ ನಾಯಿ ಮುಖ ಮಾಡ್ತಾರೆ, ಮಾಡೋರು ಇದ್ದಾರೆ. ಹಾಗೆ ನಮ್ಮ ಈ ಮಂತ್ರ ಜಗತ್ತಿನೊಳಗೆ ಆ ರೀತಿಯಾಗಿ ಆಗ ಯಂತ್ರ ಇದ್ದಿದ್ದಿಲ್ಲ ಅಂತ ಅನ್ಬೇಡ್ರಿ. ಯಂತ್ರಗಳು ಇದ್ದು, ಆದರೆ ಯಂತ್ರಗಳ ಉಪಯೋಗ ಕಡಿಮೆ. ಮಂತ್ರದಿಂದ ಕೆಲಸ ಆಗಿಬಿಡ್ತಿತ್ತು. ಯಾವ ಅದ್ಭುತವಾದ ಕೆಲಸ ಮಂತ್ರದಿಂದ ಆಗ್ತಿತ್ತು, ಯಂತ್ರ ಯಾಕೆ ಬೇಕು ಅಂತ.